ರಾಜ್ಯ ರಾಜಕಾರಣದಲ್ಲಿ ಮುಗಿದ ಅಧ್ಯಾಯ ಅಂತ ಅಂದ್ರೆ ಅದು ಕುರ್ಚಿ ಕಿತ್ತಾಟ ತಾರಕಕ್ಕೇರ್ತಾ ಇದೆ. ಪ್ರತಿನಿತ್ಯ ಒಂದೊಂದು ರೀತಿಯಾದಂತ ಹೇಳಿಕೆಗಳು ಹೊರಗಡೆ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕುರ್ಚಿ ಗುದ್ದಾಟ ನಡೀತಾ ಇರುವಂತದ್ದು. ನಾನಾ ನೀನಾ ಸಿಎಂ ಫೈಟ್, ಸೈಲೆಂಟ್ ಬಣ ಕಿತ್ತಾಟವನ್ನ ಆಡ್ತಾ ಇದೆ. ಅತ್ತ ಸಿದ್ದರಾಮಯ್ಯ ಪರ ಯತೀಂದ್ರ ಹಾಗೂ ಟೀಮ್ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರೆ, ಇತ್ತ ಡಿಕೆಶಿ ದೆಹಲಿ ಪಟ್ಟದ ಗೇಮ್ ಸಕ್ಸಸ್ ಆಗುತ್ತಾ ಅನ್ನೋ ಸವಾಲ್ ಎರಡೂ ಕೂಡ ಎದುರಾಗ್ತಾ ಇರುವಂತದ್ದು. ಬಜೆಟ್ ಆಗ್ತಿದ್ದಂತೆ ಕೋಲಾಹಲ ಕ್ಲೈಮ್ಯಾಕ್ಸ್ ತಲುಪುತ್ತಾ ಸಿಎಂ ಫೈಟ್. ಒಂದೆಡೆ ಫಾರಿನ್ ಟ್ರಿಪ್, ಸಿದ್ದು ಸಾಲು ಸಾಲು ಬಜೆಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಇದೀಗ ಕುರ್ಚಿ ಕಿತ್ತಾಟದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದೇನು? ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ? ಹಲವು ರೀತಿಯಾದಂತಹ ಹೇಳಿಕೆಗಳು ಶುರುವಾಗ್ತಾ ಇದೆ. ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರ ಬಣ, ಇನ್ನೊಂದ್ ಕಡೆನಲ್ಲಿ ಡಿಕೆಶಿ ಬಣ. ಬಜೆಟ್ ಆಗ್ತಿದಂತೆ ಕೋಲಾಹಲ ಎಬ್ಸುತ್ತಾ ಈ ಒಂದು ಕ್ಲೈಮ್ಯಾಕ್ಸ್ ಸ್ಟೋರಿ. ಒಂದೆಡೆ ಫಾರಿನ್ ಟ್ರಿಪ್, ಸಿದ್ದು ಸಾಲು ಸಾಲು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಬಜೆಟ್ ಸಲುವಾಗಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕುರ್ಚಿ ಗುದ್ದಾಟ ನಡೀತಾ ಇರುವಂತದ್ದು. ಸೈಲೆಂಟ್ ಬಣ ಕಿತ್ತಾಟವನ್ನ ನಡೆಸ್ತಾ ಇದೆ. ನಾನಾ ನೀನಾ ಅನ್ನೋ ರೇಂಜ್ ಅಲ್ಲಿ ಗದ್ದಲ ಕೋಲಾಹಲ ಜಾಸ್ತಿ ಆಗಿರುವಂತದ್ದು. ಡಿಕೆಶಿ ದೆಹಲಿ ಪಟ್ಟದ ಗೇಮ್ ಸಕ್ಸಸ್ ಆಗುತ್ತಾ ಅನ್ನೋ ಸವಾಲ್ ಕೂಡ ಎದುರಾಗಿದ್ರೆ, ಇನ್ನೊಂದ್ ಕಡೆನಲ್ಲಿ ಬಜೆಟ್ ಆಗ್ತಿದಂತೆ ಕೋಲಾಹಲ ಆಗುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸಾಲು ಸಾಲು. ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಬಜೆಟ್ ಸಲುವಾಗಿ. ರಾಜ್ಯ ರಾಜಕಾರಣದಲ್ಲಿ ನಿಲ್ಲದ ಮುಗಿಯದ ಅಧ್ಯಾಯ ಅಂತ ಅಂದ್ರೆ ಅದು ಕುರ್ಚಿ ಕಿತ್ತಾಟ. ಈಗಾಗ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಮೀಟಿಂಗ್ ಗಳನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಜೆಟ್ ಸಲುವಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ಕಡೆಯಿಂದ, ಅವರ ಬಣ ಕಡೆಯಿಂದ ಫಾರಿನ್ ಟ್ರಿಪ್ ಕೂಡ ಹೋಗ್ತಾ ಇರುವಂತದ್ದು. ಈಗಾಗಲೇ ಡಿಕೆಶಿ ಹೇಳಿರುವ ಪ್ರಕಾರ, ನಿನ್ನೆ ಹೇಳಿಕೆಯನ್ನ ಕೊಟ್ಟಿರುವಂತಹ ಪ್ರಕಾರ, ರಾಜ್ಯ ರಾಜಕಾರಣದಲ್ಲಿ ಅವರಿದ್ದಾರೆ ಅಂತ ಅಂದ್ರೆ ರಾಜಕೀಯ ಮಾಡಲೇಬೇಕು ಎನ್ನುವ ನಿಟ್ಟಿನಲ್ಲಿ ಮಾತನ್ನ ಕೂಡ ಆಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕುರಿತಾಗಿ? ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಿತ್ತಾಟದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಹೇಳಿರಬಹುದು? ಅವ್ರ ಕಡೆಯಿಂದನೂ ಕೂಡ ಕೆಲವೊಂದಷ್ಟು ಮೀಟಿಂಗ್ ಗಳಾಗಿದೆ. ದಲಿತ ಸಮುದಾಯದ ಸಿಎಂ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಮೀಟಿಂಗ್ ಗಳನ್ನ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಾಡಿದ್ರು. ಇಫ್ ಇನ್ ಕೇಸ್ ಏನಾದ್ರೂ ಪಟ್ಟ ಚೇಂಜ್ ಆಗುತ್ತೆ, ಸಿಎಂ ಸಿದ್ದರಾಮಯ್ಯ ಬದಲಿಗೆ ಬೇರೆ ಯಾರೋ ಬರ್ತಾರೆ ಅಂತ ಅಂದ್ರೆ, ಅಲ್ಲಿ ದಲಿತ ಸಿಎಂ ಕಾರ್ಡ್ ನ ಪ್ಲೇ ಕಾರ್ಡ್ ಆಗಿ ಯೂಸ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮೀಟಿಂಗ್ ಗಳನ್ನ ಮಾಡಿದ್ರು. ಹಾಗಾಗಿ ಈಗ ಕೊಟ್ಟಿರುವಂತಹ ಹೇಳಿಕೆ ಯಾವುದಕ್ಕೆ ಲಿಂಕ್ ಅನ್ನ ಕೊಡ್ತಾ ಇದೆ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಹೇಳಿದ್ದಾರೆ? ನಾನಾ ನೀನಾ ಸಿಎಂ ಫೈಟ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ ಯಾವುದು?